ಹೊಸ ವರ್ಷಕ್ಕೆ ಒಂದು ಸಂಪ್ರದಾಯದ ರೀತಿಯಲ್ಲಿ ನಟ ದರ್ಶನ್ ಅವರು ಇಟ್ಕೊಂಡಿರೋದು ಕಾರಣ ವರ್ಷದ ಆರಂಭದಲ್ಲಿ ಒಂದು ಡಬ್ಬಿಂಗ್ ಅನ್ನ ಅವರು ಯಾವಾಗಿದ್ರು ಕೂಡ ಮಾಡ್ತಾರೆ. ಹಾಗಾಗಿ ಈಗ ಡಬ್ಬಿಂಗ್ ಅಲ್ಲಿ ಏನಾದರೂ ಹೋಗಿದ್ರಾ, ಡಬ್ಬಿಂಗ್ ಮಾಡಿದ್ರಾ ಅನ್ನುವಂಥದ್ದು ಪ್ರಶ್ನೆ ಎದ್ದೇಳ್ತಾ ಇದೆ. ಬೆಳಿಗ್ಗೆ 5:30ಕ್ಕೆ ಡೆವಿಲ್ ಚಿತ್ರದ ಡಬ್ಬಿಂಗ್ಗೆ ದರ್ಶನ್ ಚಾಲನೆಯನ್ನ ಕೊಟ್ಟಿದ್ದಾರೆ ಅನ್ನೋದು. ಕೊಲೆ ಕೇಸ್, ಜೈಲು, ಆಸ್ಪತ್ರೆ, ಬೇಲ್ ಇವೆಲ್ಲ ಆದ ನಂತರ ಈಗ ಸಿನಿಮಾ ಕೆಲಸಕ್ಕೆ ಹಾಜರಾಗಿದ್ದಾರೆ. ಡೆವಿಲ್ ಚಿತ್ರಕ್ಕೆ ಡಬ್ಬಿಂಗ್ಗೆ ಚಾಲನೆಯನ್ನ ದರ್ಶನ್ ನೀಡಿದ್ದಾರೆ. ಫೆಬ್ರವರಿ 22ರ ನಂತರ ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿ ಕೂಡ ಆಗಲಿದ್ದಾರೆ ಅನ್ನುವಂಥದ್ದು ಮಾಹಿತಿ ಬರ್ತಾ ಇದೆ. ಗುಣಮುಖರಾದರೆ ಈಗಾಗಲೇ 50% ಶೂಟಿಂಗ್ ಅನ್ನ ಚಿತ್ರತಂಡ ಮುಗಿಸಿದೆ. ಕಾರಣ ವಿಪರೀತವಾಗಿ ಬೆನ್ನು ನೋವು ಇದೆ ಅಂತಾನೆ ಅವರು ಬೇಲನ್ನು ಪಡ್ಕೊಂಡಿದ್ರು. ತದನಂತರ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿತ್ತು. ಅದನ್ನು ರದ್ದು ಮಾಡಬೇಕು ಅಂತ ಹೇಳಿ ಈಗಾಗಲೇ ಸರ್ಕಾರವು ಕೂಡ ಅನುಮತಿಯನ್ನು ಕೊಟ್ಟಿದೆ. ಪೊಲೀಸರಿಗೆ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗ್ತಾ ಇದ್ದಾರೆ. ಅದಕ್ಕೆ ಇಬ್ಬರು ವಕೀಲರನ್ನ ಕೂಡ ನೇಮಕ ಮಾಡಿದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಅವರ ಶೂಟಿಂಗ್ ಗೊತ್ತಾಗುತ್ತೆ. ಬಟ್ ಡಬ್ಬಿಂಗಿಗೆ ಮಾತ್ರ ಈಗ ಚಾಲನೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ 5:30ಕ್ಕೆ ಡೆವಿಲ್ ಡಬ್ಬಿಂಗ್ಗೆ ದರ್ಶನ ಚಾಲನೆ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಡೆವಿಲ್ ಚಿತ್ರಕ್ಕೆ ಈಗ ಡಬ್ಬಿಂಗ್ಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ದರ್ಶನ್ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಗುಣಮುಖರಾದ ಬಳಿಕ ಫೆಬ್ರವರಿ 22ರಿಂದ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗ್ತಾರೆ ಅಂತಿದ್ದಾರೆ. ಅದಕ್ಕೂ ಮೊದಲು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಕೊಲೆ ಕೇಸ್ ಏನಿದೆ, ಕೊಲೆ ಆರೋಪಿಯಾಗಿರುವಂಥ ದರ್ಶನ್ ಈಗ. ಸೊ ಹಾಗಾಗಿ ಆ ಪ್ರಕರಣ ಏನಾಗುತ್ತೆ ಅನ್ನುವಂಥದ್ರ ಮೇಲೆ ನೋಡಬೇಕಾಗಿದೆ. ಎಲ್ಲ ರೀತಿಯಲ್ಲೂ ಕೂಡ ನಿಜ ಜೀವನದಲ್ಲೂ ಕೂಡ ಫೇಸ್ ಮಾಡುವಂಥ ಪರಿಸ್ಥಿತಿಗೆ ಬಂದರು. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ಈಗ ಅವರು ಪ್ರತಿ ವರ್ಷವೂ ಕೂಡ ಆರಂಭದ ದಿನ ಏನಿರುತ್ತೆ, ಹೊಸ ವರ್ಷದ ಆರಂಭದ ದಿನ, ಆ ಸಂದರ್ಭದಲ್ಲಿ ಅವರು ಡಬ್ಬಿಂಗನ್ನು ಮಾಡುವಂಥದ್ದನ್ನು ರೂಢಿಸಿಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ನಾನು ಓದಿರುವಂಥ ಮಾಹಿತಿ. ಇದು ನಿಜಾನಾ ಅಂತ ಹೇಳಿ. ಇನ್ನೊಂದು ಕಡೆಗೆ ಇವತ್ತವರು ಡಬ್ಬಿಂಗನ್ನು ಮಾಡಿಕೊಂಡಿರುವಂಥದ್ದು ಅದೇ ಸಂಪ್ರದಾಯವನ್ನು ಮುಂದುವರ್ಸಕ್ಕ ಏನು ಅಂತ ಹೇಳಿ. ಎಸ್ ಅರುಣ್, ಈಗಾಗಲೇ ಏನಂದ್ರೆ ಸ್ಟಾರ್ ನಟರು ಅವರ ಅಭಿಮಾನಿಗಳಿಗೆ ಹೊಸ ವರ್ಷದ ದಿನ ಏನಾದರೂ ಅಪ್ಡೇಟನ್ನು ಕೊಡಬೇಕಂತ ಕಾತರದಿಂದ ಕಾಯ್ತಾ ಇರ್ತಾರೆ. ಆದರೆ ಈ ವರ್ಷ ಏನಂದರೆ ನಟ ದರ್ಶನ್ ಅವರು 2024ರಲ್ಲಿ ಆದಂಥ ಒಂದು ಘಟನೆ, ಆ ಒಂದು ಸಂದರ್ಭ ಈಗ ಅವರನ್ನು ಹೊಸ ವರ್ಷಕ್ಕೆ ಏನು ಅಪ್ಡೇಟ್ ಕೊಡದಂಥ ಸ್ಥಿತಿಗೆ ತಂದಿಟ್ಟಿತ್ತು. ಹಾಗಾಗಿ ಈಗ ಡೆವಿಲ್ ಸಿನಿಮಾದ ಏನು ಒಂದಿಷ್ಟು ಭಾಗದ ಚಿತ್ರೀಕರಣ ಆಗಿತ್ತು, ಆ ಚಿತ್ರೀಕರಣದ ಒಂದಿಷ್ಟು ಭಾಗಗಳಿಗೆ ಅವರು ವಾಯ್ಸನ್ನು ಕೊಡತಕ್ಕಂಥದ್ದು, ಧ್ವನಿಯನ್ನು ಡಬ್ಬಿಂಗನ್ನು ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಂದು ಆಪ್ತ ಮೂಲಗಳ ಪ್ರಕಾರ ಬೆಳಗ್ಗೆ 5:30ಕ್ಕೆ ಅವರು ಡಬ್ಬಿಂಗ್ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ನಮಗೀಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಬಟ್ ನಾವು ಇಲ್ಲಿ ನಾಗರಬಾವಿ ಸ್ಟುಡಿಯೋ, ಯಾಕಂದರೆ ಅವರ ಸಿನಿಮಾ ಡೆವಿಲ್ ಸಿನಿಮಾದ ಒಂದು ಶೂಟಿಂಗ್ ಏನು ಅವ್ರದ್ದು ಒಂದು ಟೀಸರ್ ಬಿಟ್ಟಿದ್ರು, ಆ ಟೀಸರ್ಗೆ ಕೂಡ ಇಲ್ಲೇ ಕೂಡ ಡಬ್ಬಿಂಗ್ ಆಗಿರ್ತಕ್ಕಂಥದ್ದು. ಏನಾದರೂ ನಾಗರಬಾವಿ ಆ ಲೂಪ್ ಸ್ಟುಡಿಯೋ ಏನಿತ್ತು ಸಾಧು ಕೋಕಿಲ ಅವ್ರದ್ದು, ಆ ಒಂದು ಸ್ಟುಡಿಯೋದಲ್ಲೇ ಡಬ್ಬಿಂಗ್ ಆಗಿತ್ತು ಅನ್ನೋ ಒಂದು ಮಾಹಿತಿ ಇಲ್ಲಿ ಬಂದು ವಿಚಾರಿಸಿದಾಗ, ಸೊ ಇಲ್ಲಿ ಇವತ್ತು ಯಾವುದೇ ರೀತಿ ಆದಂಥ ಡಬ್ಬಿಂಗ್ ಆಗಿಲ್ಲ ಅನ್ನೋದು, ಬಟ್ ಬೇರೆ ಯಾವುದಾದ್ರೂ ಸ್ಟುಡಿಯೋದಲ್ಲಿ ಅವರು ಡಬ್ಬಿಂಗ್ ಮಾಡಿದಾರ ಅನ್ನೋ ಒಂದಿಷ್ಟು ಮಾಹಿತಿ ಇರತಕ್ಕಂಥದ್ದು. ಮತ್ತು ಈ ಒಂದು ಮೂಲಕ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಡೋದಕ್ಕೆ ಏನಾದರೂ ಪ್ರೋಮೋವನ್ನು ಶೂಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ವಾಯ್ಸನ್ನು ಕೊಟ್ಟಿರ್ಬೋದು. ಇಲ್ಲ ಅವರು ಈಗ ಡೆವಿಲ್ದು ಈಗ ಒಂದು 40ರಿಂದ 50 ಭಾಗದ ಒಂದು ಶೂಟಿಂಗ್ ಏನು ನಡೆದಿದೆ ಅದರ ಭಾಗದ ಒಂದಿಷ್ಟು ಡಬ್ಬಿಂಗ್ ಮಾಡಿದಾರ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಅರುಣ್. ಓಕೆ ಧನು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.